1983 ಅರೇಬಿಯನ್ ಸಮುದ್ರದ ಆಳದಲ್ಲಿ ಏನೋ ಅಧ್ಯಯನ ಮಾಡಲು ಕೆಲವು ಡೈವರ್ಸ್ಗಳು ಹೋಗುತ್ತಾರೆ. ಆ ಸಮುದ್ರದ ಆಳದಲ್ಲಿ ಅವರಿಗೆ ಅಚ್ಚರಿ ಮೂಡಿಸುವ ಕೆಲವು ದೃಶ್ಯಗಳು ಕಾಣಸಿಗುತ್ತವೆ. ಅವರಿಗೆ ನೋಡಲು ಒಂದು ಆಧುನಿಕ ಜಗತ್ತು ಸಮುದ್ರದಲ್ಲಿ ಮುಳುಗುವ ರೀತಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಮಹಲ್, ಪಿಲ್ಲರ್, ದೊಡ್ಡ ಬಾಗಿಲುಗಳು, ವಿಶಾಲವಾದ ರಸ್ತೆಗಳು, ಎಲ್ಲ ರೀತಿಯಲ್ಲಿ ಪ್ಲ್ಯಾನ್ಡ್ ಸಿಟಿಯನ್ನು ನೋಡಿ ಡೈವರ್ಸ್ಗಳು ಆಶ್ಚರ್ಯಪಡುತ್ತಾರೆ. ಅವರು ಅಲ್ಲಿಂದ ಸ್ವಲ್ಪ ಕಲ್ಲುಗಳನ್ನು ತಂದು ಪರೀಕ್ಷಿಸಿದಾಗ ಅವರಿಗೆ ತಿಳಿದು ಬಂದ ವಿಷಯ, ಆ ಅವಶೇಷಗಳು ಮಹಾಭಾರತದ ಸಮಯದ ಕಲ್ಲುಗಳು ಎಂದು. ಈ ನಗರದ ಬಗ್ಗೆ ಮಹಾಭಾರತದಲ್ಲೂ ಇದರ ಬಗ್ಗೆ ಉಲ್ಲೇಖವಿರುತ್ತದೆ. ಈ ಕತೆ ಕೃಷ್ಣನ ನಗರಿಯಾದ ದ್ವಾರಕಾ ಬಗ್ಗೆ. ಭಗವಾನ್ ವಿಷ್ಣುವಿನ ಚಾರ್ಧಾಮಗಳಲ್ಲಿ ಒಂದು ದ್ವಾರಕಾ. ಗುಜರಾತ್ನ ಜಾಮ್ನಗರ್ನ ಒಂದು ಚಿಕ್ಕ ಊರು. ಇದು ಅರೇಬಿಯನ್ ಸೀಯ ದಂಡೆಯಲ್ಲಿ ಇರುವ ಈ ಪವಿತ್ರ ಸ್ಥಳಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನರು ದೇವರ ದರ್ಶನಕ್ಕೆ ಬರುತ್ತಾರೆ. ಭಾಗವತ್ ಪುರಾಣದ ಪ್ರಕಾರ ಕಂಸನ ವಧೆಯ ನಂತರ ಶ್ರೀಕೃಷ್ಣ ತನ್ನ ಎಲ್ಲ ಯಾದವ ವಂಶಸ್ಥರ ಜೊತೆಗೆ ಮಥುರದಲ್ಲಿ ಇರುತ್ತಾನೆ. ಕೃಷ್ಣನು ಕಂಸನನ್ನು ಕೊಂದ ಕಾರಣದಿಂದ ಜರಸಂಧನು ಮಥುರದ ಮೇಲೆ 17 ಬಾರಿ ಯುದ್ಧ ಸಾರುತ್ತಾನೆ. ಇದಕ್ಕೆ ಬೇಸತ್ತ ಕೃಷ್ಣನು ಮಥುರವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ. ಆಗ ಕೃಷ್ಣನು ಸಮುದ್ರದ ಮೇಲೆ ಒಂದು ವಿಶಾಲವಾದ ನಗರವನ್ನು ನಿರ್ಮಿಸಲು ಆಜ್ಞೆ ನೀಡುತ್ತಾನೆ. ಆದರೆ ಸಮುದ್ರದ ಮೇಲೆ ನಗರವನ್ನು ನಿರ್ಮಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆಗ ಶ್ರೀ ಕೃಷ್ಣನು ಸಮುದ್ರ ದೇವರ ಪ್ರಾರ್ಥಿಸುತ್ತಾನೆ. ಸಮುದ್ರ ದೇವರು ಪ್ರಸನ್ನರಾಗಿ ಕೃಷ್ಣನಿಗೆ 12 ಯೋಜನೆಯ ಭೂಮಿಯನ್ನು ನೀಡುತ್ತಾರೆ. ಇದೇ ಭೂಮಿಯ ಮೇಲೆ ಭಗವಾನ್ ಶ್ರೀ ವಿಶ್ವಕರ್ಮರು ದ್ವಾರಕವನ್ನು ನಿರ್ಮಿಸುತ್ತಾರೆ. ದ್ವಾರಕ ಒಂದು ವೆಲ್ ಪ್ಲಾನ್ ಸಿಟಿಯಾಗಿ, ಈಗಿನ ಮಾಡರ್ನ್ ಸಿಟಿಗೂ ಕೂಡ ಇದರ ಮುಂದೆ ಏನೂ ಇರುವುದಿಲ್ಲ. ಭವ್ಯವಾದ ಬಂಗಲೆ, ಎತ್ತಾದ ದ್ವಾರಗಳು, ಈಜುಕೊಳಗಳು, ದೇವರ ವಿಗ್ರಹಗಳು ಎಲ್ಲವೂ ಒಂದು ಪ್ಲಾನ್ ಸಿಟಿಯಾಗಿ ಮೂಡಿಬರುತ್ತದೆ. ನಂತರ ಶ್ರೀ ಕೃಷ್ಣನು ತನ್ನ ಯೋಗ ಮಾಯದಿಂದ ಕೃಷ್ಣ ತನ್ನ ಎಲ್ಲಾ ಕುಟುಂಬದವರನ್ನು ಮತ್ತು ಯದುವಂಶದ ವಂಶಸ್ಥರನ್ನು ದ್ವಾರಕೆಗೆ ಕರೆದುಕೊಂಡು ಬರುತ್ತಾರೆ. ಕೃಷ್ಣ ಆಗ ಮಥುರೆಗೆ ಹೋಗಿ ಜರಸಂಧನ ಜೊತೆ ಯುದ್ಧ ಮಾಡಿ ವಿಜಯವನ್ನು ಸಾಧಿಸುತ್ತಾರೆ. ಕೃಷ್ಣ ಮತ್ತೆ ದ್ವಾರಕೆಗೆ ಬಂದು ತನ್ನ ವಂಶಸ್ಥರ ಜೊತೆಗೆ ಕಾಲ ಕಳೆಯುತ್ತಾ ಇರುತ್ತಾರೆ. ಹೇಗೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸುಖ ದುಃಖಗಳು ಹೇಗೋ ಹಾಗೆ ಕೃಷ್ಣನಿಗೂ ಇದು ತಪ್ಪಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಪಾಂಡವರು ಮತ್ತು ಕೌರವರ ನಡುವೆ ಮಹಾಭಾರತದ ಯುದ್ಧ ಶುರುವಾಗುತ್ತದೆ. ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ಇರುತ್ತಾರೆ. ಈ ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೆಯುತ್ತೆ. ಯುದ್ಧದಲ್ಲಿ ಪಾಂಡವರು ಜಯವನ್ನು ಸಾಧಿಸುತ್ತಾರೆ. ಗಾಂಧಾರಿ ತನ್ನ ಮಕ್ಕಳನ್ನು ಕಳೆದುಕೊಂಡಾಗ ಇದಕ್ಕೆ ನೇರ ಕಾರಣ ಶ್ರೀಕೃಷ್ಣನೇ ಎಂದು ಕೋಪಗೊಂಡು ಗಾಂಧಾರಿಯು ಕೃಷ್ಣನಿಗೆ ಶಾಪವನ್ನು ನೀಡುತ್ತಾಳೆ. ಹೇಗೆ ತನ್ನ ಮಕ್ಕಳು ಯುದ್ಧದಲ್ಲಿ ಅಂತಿಮಗೊಂಡರೋ ಹಾಗೆ ಶ್ರೀಕೃಷ್ಣನ ಯದುವಂಶವು ಕೂಡ ಯುದ್ಧದಲ್ಲಿ ವಿನಾಶ ಹೊಂದಲಿ ಎಂದು. ಇದನ್ನು ತಿಳಿದಿದ್ದ ಶ್ರೀಕೃಷ್ಣ ಶಾಪವನ್ನು ಸ್ವೀಕರಿಸುತ್ತಾನೆ. ಗಾಂಧಾರಿಯ ಶಾಪದ ಜೊತೆಗೆ ಮತ್ತೊಂದು ಶಾಪವೂ ಕೂಡ ಯಾದವ ವಂಶದ ವಿನಾಶಕ್ಕೆ ಕಾರಣವಾಗುತ್ತೆ. ಒಂದು ದಿನ ದ್ವಾರಕದ ಪುಣ್ಯ ಸ್ಥಳವಾದ ಪಿಂಡಾರ್ ಎನ್ನುವ ಸ್ಥಳದಲ್ಲಿ ಸಾಧುಗಳು ಇರುತ್ತಾರೆ. ಇದನ್ನು ಕಂಡ ಕೃಷ್ಣನ ಮಗನಾದ ಸಾಂಬ ಮತ್ತು ಅವರ ಸ್ನೇಹಿತರು ಸಾಧುಗಳನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಸಾಂಬನು ಒಂದು ಗರ್ಭಿಣಿಯ ರೂಪದಲ್ಲಿ ಸಾಧುಗಳ ಮುಂದೆ ಹೋಗಿ ತನಗೆ ಹುಟ್ಟುವ ಮಗುವಿನ ಬಗ್ಗೆ ಕೇಳುತ್ತಾನೆ. ಇದರಿಂದ ಕೋಪಗೊಂಡ ಸಾಧುಗಳು, ನೀನು ಒಂದು ಲೋಹದ ವಸ್ತುವಿಗೆ ಜನ್ಮವನ್ನು ನೀಡು ಎಂದು ಶಾಪವನ್ನು ನೀಡುತ್ತಾರೆ. ಆ ವಸ್ತು ಯಾದವ ವಂಶದ ವಿನಾಶಕ್ಕೆ ಕಾರಣವಾಗಲಿದೆ. ಇದರಿಂದ ನಿಜವಾಗಲೂ ಸಾಂಬನ ಬಟ್ಟೆಯಲ್ಲಿ ಒಂದು ಲೋಹದ ವಸ್ತು ಪತ್ತೆಯಾಗುತ್ತದೆ. ಇದನ್ನು ತಿಳಿದ ಕೃಷ್ಣನ ಅಜ್ಜನಾದ ರಾಜ ಉಗ್ರಸೇನ್ ಈ ವಿಷಯವನ್ನು ತಿಳಿದು ಆ ಲೋಹದ ವಸ್ತುವನ್ನು ಚೂರು ಚೂರು ಮಾಡುತ್ತಾರೆ ಮತ್ತು ಅದನ್ನು ಸಮುದ್ರದಲ್ಲಿ ಬಿಸಾಡುತ್ತಾರೆ. ಈ ತುಂಡನ್ನು ಒಂದು ಮೀನು ನುಂಗುತ್ತದೆ. ಆ ಮೀನು ಒಬ್ಬ ಮೀನುಗಾರನ ಬಲೆಗೆ ಬೀಳುತ್ತದೆ. ಆ ಮೀನುಗಾರನು ಆ ಮೀನನ್ನು ಕತ್ತರಿಸಿದಾಗ ಆ ಲೋಹದ ತುಂಡು ಮೀನಿನ ಹೊಟ್ಟೆಯಲ್ಲಿ ಇರುತ್ತದೆ. ಆ ತುಂಡನ್ನು ಬೇಟೆಗಾರನು ಒಂದು ಬಾಣವನ್ನು ತಯಾರಿಸುತ್ತಾನೆ. ಇಷ್ಟೆಲ್ಲವಾದರೂ ಆ ಲೋಹದ ತುಂಡು ಹೇಗೆ ಯಾದವ ವಂಶದ ವಿನಾಶಕ್ಕೆ ಕಾರಣವಾಗುತ್ತದೆ. ಈಗ ಗಾಂಧಾರಿಯ ಶಾಪವು ಕೂಡ ಸಾಕಾರವಾಗುವ ಸಮಯ ಬಂದಿರುತ್ತದೆ.
ಯಾದವ ವಂಶಸ್ಥರ ನಡುವೆ ಮನಸ್ತಾಪಗಳು ಮೂಡುತ್ತವೆ. ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಎಂದರೆ ಯಾದವ ವಂಶಸ್ಥರ ನಡುವೆ ಯುದ್ಧವೇ ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣನ ಮಗನು ಕೂಡ ಈ ಯುದ್ಧದಲ್ಲಿ ಕೊನೆಗೊಳ್ಳುತ್ತಾನೆ. ಒಬ್ಬೊಬ್ಬರಂತೆ ಯದು ವಂಶವೇ ವಿನಾಶವಾಗುತ್ತದೆ. ಇದನ್ನೆಲ್ಲ ಕಂಡ ಶ್ರೀಕೃಷ್ಣನು ಒಂದು ಹಳ್ಳಿ ಮರದ ಕೆಳಗೆ ಕುಳಿತಿರುವಾಗ ಒಬ್ಬ ಬೇಟೆಗಾರ ಅದನ್ನು ಬೇಟೆ ಎಂದು ತಿಳಿದು ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಬಿಡುತ್ತಾನೆ. ಈ ಬಾಣ ಕೂಡ ಆ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕ ಲೋಹದಿಂದ ಮಾಡಿರುವ ಬಾಣವಾಗಿರುತ್ತದೆ. ಆಗ ಶ್ರೀಕೃಷ್ಣನು ಈ ಲೋಕವನ್ನು ಬಿಟ್ಟು ಕೃಷ್ಣಧಾಮಕ್ಕೆ ಹೋಗುತ್ತಾರೆ. ಇದನ್ನು ತಿಳಿದ ಅರ್ಜುನ ದ್ವಾರಕಕ್ಕೆ ಧಾವಿಸುತ್ತಾನೆ. ಶ್ರೀಕೃಷ್ಣನಿಗೆ ನೀಡಿದ್ದ ಪ್ರಮಾಣದಂತೆ ಅರ್ಜುನ ದ್ವಾರಕೆಯ ಹೆಂಗಸರು ಮತ್ತು ಮಕ್ಕಳನ್ನು ರಕ್ಷಿಸುತ್ತಾನೆ. ದ್ವಾರಕ ಅರ್ಜುನನ ಎದುರೇ ಸಮುದ್ರದಲ್ಲಿ ಮುಳುಗತೊಡಗುತ್ತೆ. ಶ್ರೀಕೃಷ್ಣನ ನಗರ ಶಾಶ್ವತವಾಗಿ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗುತ್ತದೆ. ವರ್ತಮಾನದಲ್ಲಿ ದ್ವಾರಕವನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾರೆ. ಒಂದು ದ್ವಾರಕ, ಮತ್ತೊಂದು ದ್ವಾರಕ ದ್ವೀಪ. ದ್ವಾರಕ ಒಂದು ಅರೇಬಿಯನ್ ಸಮುದ್ರದ ಅಂಚಿನ ನಗರವಾಗಿದ್ದರೆ ದ್ವಾರಕ ದ್ವೀಪವು ಸಮುದ್ರದ ಮಧ್ಯದ ದ್ವೀಪವಾಗಿರುತ್ತದೆ. ಕೆಲವು ವರ್ಷಗಳ ಕಾಲ ದ್ವಾರಕ ಒಂದು ಕಟ್ಟುಕತೆ ಎಂದು ತಿಳಿದಿರುತ್ತಾರೆ. 1930ರಲ್ಲಿ ಕೆಲವು ಅವಶೇಷಗಳು ದೊರೆಯುತ್ತವೆ. ಅದಾದ ನಂತರ 1980ರಿಂದ 1990ರಲ್ಲಿ ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಡಾಕ್ಟರ್ SR ರಾವ್ ದ್ವಾರಕದ ಬಗ್ಗೆ ರಿಸರ್ಚ್ ಮಾಡುತ್ತಾರೆ. ಸಮುದ್ರದ ಆಳದಲ್ಲಿ ತುಂಬಾ ದಿನಗಳ ಕಾಲ ಪರಿಶೀಲಿಸಿದಾಗ ಅವರಿಗೆ ಪುರಾತನ ನಗರದ ಕೆಲವು ಅವಶೇಷಗಳು ದೊರಕಿತು. ಅದರಲ್ಲಿ ಗೋಡೆಗಳು, ಕಂಬ, ಮೂರ್ತಿಗಳು ಪತ್ತೆಯಾದವು. ಆ ಅವಶೇಷಗಳನ್ನು ಕಾರ್ಬನ್ ಡೇಟಿಂಗ್ ಮಾಡುತ್ತಾರೆ. ಇದರಿಂದ ಅವಶೇಷಗಳ ಎಷ್ಟು ಹಳೆಯದು ಎಂದು ಒಂದು ಅಂದಾಜು ದೊರೆಯುತ್ತದೆ. ಇದರ ಆಧಾರದ ಮೇಲೆ ಆ ಅವಶೇಷಗಳು ಮಹಾಭಾರತದ ಕಾಲದದ್ದು ಎಂದು ತಿಳಿದು ಬರುತ್ತವೆ. ಇದಕ್ಕೆ ಮತ್ತೊಂದು ಮಹತ್ಕರ ಕಾರಣ ದೊರೆಯುತ್ತದೆ. ಅದರಂತೆ ಆರ್ಕಿಯಾಲಜಿಸ್ಟ್ಗಳು ಸಮುದ್ರದ ಆಳದಲ್ಲಿ ಇರುವ ನಗರಿಯ ವಿಸ್ತೀರ್ಣವನ್ನು ಅಳೆಯುತ್ತಾರೆ. ಅದರ ಅಳತೆ 12 ಯೋಜನೆಗಳಾಗಿರುತ್ತದೆ. ಇದು ಭಾಗವತ್ ಪುರಾಣದ ಪ್ರಕಾರ ಶ್ರೀಕೃಷ್ಣನಿಗೆ ದ್ವಾರಕ ನಗರಿಯ ನಿರ್ಮಿಸಲು ಸಮುದ್ರ ದೇವರು ನೀಡಿದ ಸ್ಥಳದ ಅಳತೆಯೂ ಕೂಡ 12 ಯೋಜನೆಯಾಗಿರುತ್ತದೆ. ಆದರೆ ಇನ್ನೂ ಕೆಲವರು ಇದನ್ನೆಲ್ಲ ಒಂದು ಕಲ್ಪನೆ ಎಂದು ತಿಳಿಯುತ್ತಾರೆ. ಆದರೆ ಇದು ಒಂದೇ ಅಲ್ಲ, ಇದೇ ತರಹದ ಬಹಳ ಪ್ರದೇಶಗಳು ನಮ್ಮ ದೇಶದಲ್ಲಿ ಕಂಡು ಬರುತ್ತವೆ. ಹರಪ್ಪ, ಮೊಹೆಂಜೊದಾರೋ ಅದಕ್ಕೂ ಹಿಂದೆಯೇ ಮಾನವರ ನಾಗರಿಕತೆಯ ಅಸ್ತಿತ್ವತೆ ಇತ್ತು ಎಂದು ತಿಳಿಸುತ್ತವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಎಂದು ಕಾಮೆಂಟ್ ಮೂಲಕ ತಿಳಿಸಿ.